ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಜೈಲು. ದರ್ಶನ್ ಸೇರಿ 7 ಆರೋಪಿಗಳ ಬೇಲನ್ನ ರದ್ದು ಮಾಡಲಾಗಿದೆ. ಮತ್ತೆ ಜೈಲಿಗೆ ಆರೋಪಿ ದರ್ಶನ್ ಮತ್ತೆ ಪವಿತ್ರ ಸೇರಿದಂತೆ ಅನುಕುಮಾರ್, ಜಗದೀಶ್, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್ ಟೋಟಲಿ 7 ಜನ ಆರೋಪಿಗಳ ಬೇಲ್ ರದ್ದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ತೀರ್ಪು ಬಂದಿರುವಂಥದ್ದು. ಹೈಕೋರ್ಟ್ ನೀಡಿದ್ದಂಥ ತೀರ್ಪು ಬೇಲ್ ಏನು ಸಿಕ್ಕಿತ್ತು ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟೋಟಲಿ 17 ಜನ ಆರೋಪಿಗಳು. ಆ 17 ಜನ ಆರೋಪಿಗಳ ಪೈಕಿ 7 ಜನ ಆರೋಪಿಗಳ ಬೇಲ್ ರದ್ದಾಗಿದ್ದು. ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ದೇ 7 ಜನ ಆರೋಪಿಗಳ ಬೇಲನ್ನು ರದ್ದು ಮಾಡುವಂಥ ನಿಟ್ಟಿನಲ್ಲಿ. ಕೊಲೆ ಆರೋಪಿ ದರ್ಶನ್ ಸರೆಂಡರ್ಗೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಜಾಮೀನನ್ನು ರದ್ದು ಮಾಡಲಾಗಿದೆ. ಆಲ್ಮೋಸ್ಟ್ ಕೋರ್ಟ್ನ ಆದೇಶವನ್ನು ಫಾಲೋ ಮಾಡೇ ಮಾಡ್ತಾರೆ ದರ್ಶನ್ ಸೇರಿದಂತೆ 7 ಜನನು ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ನಂಬಿಕೆ. ದರ್ಶನ್ ಆಲ್ಮೋಸ್ಟ್ ಸರೆಂಡರ್ ಆಗುವಂಥ ಸಾಧ್ಯತೆ ಇದೆ. ಅವರೇ ಬಂದ್ಬಿಟ್ಟು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಹೋಗ್ತಾರೋ ಅಥವಾ ಅದಕ್ಕೂ ಮುಂಚೆನೆ ಪೊಲೀಸರು ಎಲ್ಲ ಅಂದರೆ ಅವರು ಫಸ್ಟು ಆರ್ಡರ್ ಕಾಪಿಯನ್ನು ತಗೊಳ್ಬೇಕಾಗತ್ತೆ, ಕೆಳ ಹಂತದ ನ್ಯಾಯಾಲಯಕ್ಕೆ ಅದರ ಬಗ್ಗೆ ತಿಳಿಸ್ಬೇಕಾಗತ್ತೆ. ತದನಂತರ ವಾರಂಟ್ ಏನಾದರೂ ಪಡ್ಕೊಳ್ತಾರಾ ಇವರನ್ನು ಬಂಧಿಸುವಂಥ ನಿಟ್ಟಿನಲ್ಲಿ, ಅಥವಾ ವಾರಂಟ್ ಪಡ್ಕೊಳ್ಳೋಕ್ಕೂ ಮುಂಚೆನೆ ಈ 7 ಜನ ಆರೋಪಿಗಳು ಬಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗ್ತಾರಾ? ಕಾದ್ ನೋಡೋಣ. ಸರೆಂಡರ್ ಆಗ್ತಿದ್ದ ಹಾಗೆ ಎಲ್ಲ ಪ್ರೋಸೆಸ್ಸನ್ನು ಮುಗಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಇವತ್ತೇ ಎಲ್ಲರೂ ಹೋಗ್ತಾರಾ? ಕಾದ್ ನೋಡಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತತ್ಕ್ಷಣ ಅವರನ್ನು ಜೈಲಿಗೆ ಹಾಕಬೇಕು ಅಂತಲೇ ತಿಳಿಸಲಾಗಿದೆ. ಅವಾಗಲೇ ಸರ್ಕಾರಿ ಪರ ವಕೀಲರು ಬಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ತತ್ಕ್ಷಣಕ್ಕೆ ಅಂತಲೇ ಅವರು ಮೆನ್ಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶದಲ್ಲಿ ಅಂತ ಹೇಳ್ತಾ ಇದ್ರು. ಬೇಲ್ ರದ್ದಾದ ಆದೇಶದ ಪ್ರತಿ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ರವಾನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸೂಚನೆಯನ್ನು ಕೊಡಲಾಯಿತು. ಪ್ರಮುಖ ಅಂಶ ಅಂತ ನಾವು ಗಮನಿಸೋದಾದರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಈ ಒಂದು ತೀರ್ಪು ಏನಿದೆ, ಆದೇಶ ಏನಿದೆ, ಅದನ್ನು ಎಲ್ಲ ಹೈಕೋರ್ಟ್ಗಳಿಗೂ, ನಾಟ್ ಓನ್ಲಿ ಕರ್ನಾಟಕ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ನಲ್ಲಿ ತೀರ್ಪು ಬಂತು ಅನ್ನೋ ಕಾರಣಕ್ಕೋಸ್ಕರ ಬರೀ ಕರ್ನಾಟಕ ಹೈಕೋರ್ಟ್ಗೆ ಈ ಆದೇಶ ಅಂತಲ್ಲ, ಲ್ಯಾಂಡ್ ಮಾರ್ಕ್ ಆಗಬೇಕು ಈ ತೀರ್ಪು. ಸೊ ಹೀಗಾಗಿ ಎಲ್ಲ ಹೈಕೋರ್ಟ್ಗಳಿಗೂ ಈ ಆದೇಶವನ್ನು ತಲುಪಿಸಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಅಭಿಪ್ರಾಯ, ಜೈಲಿನಲ್ಲಿ ಸಿಗರೇಟ್ ಸೇದಿದ್ದಂಥ ಫೋಟೋಗಳ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಯಾಕೆಂದರೆ ಯಾವ ಕಾರಣಕ್ಕೆ ಇದೊಂದು ಬೆಂಚ್ ಮಾರ್ಕ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೊಲೆ ಆರೋಪಿ ಇದ್ನಲ್ಲ, ಅವನು ದರ್ಶನ್ ಕೇಸ್ನ ಎಕ್ಸಾಂಪಲ್ ತಗೊಂಡು ನನಗೂ ಜಾಮೀನು ಕೊಡಿ ಅಂತ ಕೇಳಿದ್ದ. ಆತನ ಜಾಮೀನು ರದ್ದಾಯಿತು ಬಿಡಿ. ಈ ರೀತಿಯಾಗಿ ನೆಕ್ಸ್ಟ್ ಯಾವುದಕ್ಕೂ ಕೂಡ ಇದೊಂದು ಎಕ್ಸಾಂಪಲ್ ಆಗಬಾರ್ದು. ಬೇಲ್ ಸಿಕ್ಕಂಥ ವಿಚಾರ ನಾವು ಕ್ಯಾನ್ಸಲ್ ಮಾಡಿದ್ವಲ್ಲ, ಇದು ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು ಸುಪ್ರೀಂ ಕೋರ್ಟ್. ಕಾನೂನು ಎಲ್ರಿಗೂ ಕೂಡ ಒಂದೇ. ಎಂಥ VIP ಆದರೂ ಕೂಡ ಅಷ್ಟೇ, ಎಂಥ ಸೆಲೆಬ್ರಿಟಿ ಆದರೂ ಕೂಡ ಅಷ್ಟೇ, ಸಾಮಾನ್ಯ ಆದರೂ ಕೂಡ ಅಷ್ಟೇ, ಎಲ್ಲರಿಗೂ ಒಂದೇ ಕಾನೂನು ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಈ ತೀರ್ಪಿನ ಮುಖಾಂತರ ಕೂಡ. ಯಾಕಂದರೆ ನಾವು ಮೊನ್ನೆ ನೋಡಿದ್ದು ಅಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣ ನೋಡಿದ್ವಿ. ಕಾಮುಕ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಅಪರಾಧಿ ಅನ್ನುವಂಥ ತೀರ್ಪು ಯಾವ ರೀತಿಯಾಗಿ ಬಂದಿತ್ತು ನಿಮಗೂ ಗೊತ್ತಿದೆ. ಜೀವನ ಪರ್ಯಂತ ಅವನು ಜೈಲಲ್ಲಿ ಕೊಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಪು ಬಂತು. ಅದು ದೊಡ್ಡ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇನ್ನಷ್ಟು ನಂಬಿಕೆ ಬರುವಂತೆ ಮಾಡಿತ್ತು. ಈಗ ಈ ಪ್ರಕರಣನೂ ಕೂಡ ಅಷ್ಟೇ, ಇನ್ನಷ್ಟು ನಂಬಿಕೆ ತರಿಸುವಂಥ ಕೆಲಸ ಆಗ್ತಾ ಇದೆ. ಜನಸಾಮಾನ್ಯರು ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಟ್ಕೊಳ್ಬೋದು. ನಮ್ಗೇನಾದರೂ ಫೈನಲಿ ಎಲ್ಲಾದರೂ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂದರೆ ಅದು ಕೋರ್ಟ್ನಲ್ಲಿ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಳ್ಬಹುದಾಗಿದೆ. ಆ ರೀತಿಯಾದಂಥ ತೀರ್ಪು ಇದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬೇಲ್ ರದ್ದಾಗಿದೆ. 2 ಜಾಮೀನು ಸಿಕ್ಕಿದ್ದು ದರ್ಶನ್ಗೆ. ಫಸ್ಟು ಮಧ್ಯಂತರ ಜಾಮೀನು ಸಿಕ್ಕಿತ್ತಲ್ಲ, ಅದು ಸಿಕ್ಕಿದ್ದಂಥದ್ದು ಹೆಲ್ತ್ ಗ್ರೌಂಡ್ಸ್ ಆಧಾರದಲ್ಲಿ. ಇನ್ನೇನು ಸ್ಟ್ರೋಕೆ ಆಗ್ಬಿಡುತ್ತೆ ಅಂದರೆ ಲಕ್ವ ಹೊಡೆದು ಬಿಡುತ್ತೆ ದರ್ಶನ್ಗೆ, ತತ್ಕ್ಷಣಕ್ಕೆ ಸರ್ಜರಿ ಮಾಡಿಸ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಜಾಮೀನು ಕೊಡಲಾಗಿದ್ದಂಥದ್ದು. ಅದಾದಮೇಲೆ ಗೊತ್ತಲ್ಲ ನಿಮಗೂ, ಯಾವ ಸರ್ಜರಿನೂ ಇಲ್ಲ, ಏನೂ ಆಗಲಿಲ್ಲ. ಅದಾದಮೇಲೆ ರೆಗ್ಯುಲರ್ ಬೇಲ್ ಆಯಿತು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಆಕ್ಚುಲಿ ಅವತ್ತು ಅಭಿಪ್ರಾಯ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲೇ, ಅಬ್ಸರ್ವೇಷನ್ ಮಾಡಿದಂಥ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಏನಿರಬಹುದು ಅನ್ನುವಂಥ ವಿಶ್ಲೇಷಣೆಗಳು ಕೂಡ ನಡೀತಾ ಇತ್ತು. ಆದರೆ ಅಭಿಪ್ರಾಯನೇ ತೀರ್ಪಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರೋದಿಲ್ಲ ಕೆಲವೊಂದು ಪ್ರಕರಣಗಳಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದರೂ ಕೂಡ
ಇದರಲ್ಲಿ ಅದೇ ರೀತಿಯಾಗಿ ಆಗಿರುವಂಥದ್ದು. ಈಗ ತತ್ಕ್ಷಣಕ್ಕೆ ಅವರನ್ನ ಬಂಧಿಸಬೇಕು ಅಂತಲೂ ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಯಾವಾಗ ಪೊಲೀಸರ ಕೈ ಸೇರುತ್ತೆ ಈ ಒಂದು ಆದೇಶ, ಅದಾದ್ಮೇಲೆ ಏನೇನೆಲ್ಲ ಪ್ರೊಸೀಜರ್ಗಳಿದಾವೆ ಅಂತ? ಪೃಥ್ವಿರಾಜ್, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 7 ಮಂದಿ ಆರೋಪಿಗಳ ಜಾಮೀನು ರದ್ದು ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ತೀರ್ಮಾನ ಅಂದ್ರೆ ಒಂದು ಆದೇಶ ತೀರ್ಪು ಕೊಟ್ಟಿರುವಂತದ್ದು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆದೇಶ ಬರ್ತಾ ಇದ್ದಂತೆ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಯಾರ್ಯಾರಿದ್ರು, ನಟ ದರ್ಶನ್ ಆಗಿರಬಹುದು, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರನ್ನು ಕೂಡ ಈಗ ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮನೆಯ ಬಳಿಯೂ ಕೂಡ ಪೊಲೀಸರು ಬಂದಿರುವಂತದ್ದು. ಅಪ್ಪಾಜಿ ಅವರು ಅಡ್ವೊಕೇಟ್ ಮೂಲಕ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದೊಂದು ಕಡೆ ಆದ್ರೆ ಇವತ್ತು ಬಹಳ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು ವಿಶ್ವಾಸ ಪೀಠ ಕೂಡ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ಜಾಮೀನು ಕೊಟ್ಟಿದೆ ಅದರ ಬಗ್ಗೆ ಆ ಒಂದು ಯಾವ ವಿವೇಚನೆಯನ್ನ ಬಳಸಲಾಗಿದೆ ಅನ್ನೋ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಇವರಿಗೆ ಜಾಮೀನು ಕೊಟ್ಟಿರುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಜ್ಯಗಳ ಹೈಕೋರ್ಟ್ಗೆ ಈ ಆದೇಶ ತಲುಪಬೇಕು ಮತ್ತೆ ಎಲ್ಲಾ ಕಾರಾಗೃಹಗಳಿಗೆ ಈ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಈ ಒಂದು ತೀರ್ಪು ಪರಿಗಣಿಸಲಾಗಿದೆ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಪರಿಗಣಿಸಿರುವಂತದ್ದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಲ್ಲ ಕಾರಾಗೃಹಗಳಿಗೆ ತಲುಪಬೇಕು ಅಂತ. ಮತ್ತೆ ಹಿಂದೆ ಆದಂತ ನಟ ದರ್ಶನ್ ಜೈಲಿನ ಸಂದರ್ಭದಲ್ಲಿ ಸಿಗರೇಟ್ ಸೇದುವಂತಹ ಒಂದು ಫೋಟೋ ಏನಿತ್ತು ಅದು ವೈರಲ್ ಆಗಿತ್ತು. ಐಷಾರಾಮಿ ಲೈಫ್ ಅನ್ನ ಸೆಂಟ್ರಲ್ ಜೈಲಲ್ಲಿ ಅವರು ಲೀಡ್ ಮಾಡಿದ್ರು ಅಂತೇಳಿ ನಟ ದರ್ಶನ್ ಒಂದು ವಿರುದ್ಧವಾದಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಆ ಮಾಹಿತಿಯನ್ನ ಎಲ್ಲವೂ ಕೂಡ ಅದನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪರಿಗಣಿಸಿದೆ ಕೋರ್ಟ್, ಪರಿಗಣಿಸಿ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದೆ. ಯಾವ ರೀತಿ ವ್ಯಕ್ತಪಡಿಸಿರುವುದು ಅಂದ್ರೆ ಇನ್ನು ಮುಂದೆ ಇವರು ಜೈಲಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಂದು ವೇಳೆ ಯಾವುದೇ ರೀತಿಯಾದಂತಹ ಫೋಟೋ ವಿಡಿಯೋಗಳು ಈ ರೀತಿಯಾಗಿ ಕಂಡು ಬಂದ್ರೆ ತತ್ಕ್ಷಣ ತಮ್ಮ ಗಮನಕ್ಕೆ ಅಂದ್ರೆ ಕೋರ್ಟ್ ಗಮನಕ್ಕೆ ತನ್ನಿ ಅಂತೇಳಿ ಕೂಡ ಆ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು. ಅದಲ್ಲದೆ ಕಾರಾಗೃಹದ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅವರನ್ನ ಕೋರ್ಟ್ಗೆ ಕರೆಸ್ತೇವೆ, ಯಾವುದೇ ರೀತಿಯಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಅವರ ಮೇಲೆ ಕೈಗೊಳ್ಳಬೇಕಾಗುತ್ತೆ. ಇನ್ನು ಮುಂದೆ ಈ ರೀತಿಯಾದಂತಹ ಯಾವುದೇ ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳು ಯಾರೇ ಇದ್ರು ಕೂಡ ಎಲ್ಲರೂ ಕೂಡ ಸಮಾನರೇ. ಅವರು ದೊಡ್ಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, VIP ಆಗಿರ್ಬೋದು, ಸಾಮಾನ್ಯರಾಗಿರ್ಬೋದು, ಎಲ್ಲರೂ ಕೂಡ ಈ ರೀತಿಯ ಪ್ರಕರಣಗಳಲ್ಲಿ ಎಲ್ಲರೂ ಕೂಡ ಒಂದೇ, ನ್ಯಾಯ ಎಲ್ಲರಿಗೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಯಲ್ಲಿ ಈ ಆದೇಶದ ಮೂಲಕವಾಗಿ ಯಾರೇ ದೊಡ್ಡ ವ್ಯಕ್ತಿಗಳಿದ್ರೂ ಸಹ ಅವರೆಲ್ಲರೂ ಕೂಡ ಕಾನೂನು ಮುಂದೆ ಶರಣಾಗಲೇಬೇಕು ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವವಾದಂತಹ ಆದೇಶವನ್ನ ಕೊಟ್ಟಿದೆ. ಈ ಮೂಲಕವಾಗಿ ಜೊತೆಯಲ್ಲಿ ಈ ಆರ್ಡರ್ ಕಾಪಿಗಳಲ್ಲಿ ಏನಿದೆ, ಆರ್ಡರ್ ಕಾಪಿಯನ್ನ ಎಲ್ಲ ಕೂಡ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಮೂಲಕವಾಗಿ ಹೋಗುವಂತ ಆರ್ಡರ್ ಕಾಪಿ ಏನಿದೆ ಅದನ್ನ ಜೈಲಾಧಿಕಾರಿಗಳಿಗೆ ತಲುಪಿಸಬೇಕು ಎಲ್ಲ ರಾಜ್ಯಗಳಿಗೆ ಅನ್ನೋ ಮೂಲಕವಾಗಿ ಇದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದಂತ ಆಯಾಮದ ಬಗ್ಗೆ ಕೂಡ ಬಹಳ ಒಳ್ಳೆಯ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್. ಯಾಕಂದ್ರೆ FSL ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, FSL ಸಾಕ್ಷ್ಯಗಳಾಗಿರ್ಬೋದು, ವೈಜ್ಞಾನಿಕವಾದಂತಹ ಸಾಕ್ಷ್ಯಗಳಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ ಏನ್ ಕೊಟ್ಟಿದ್ರು ಅದನ್ನ ಅಕ್ಸೆಪ್ಟ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಇಷ್ಟು ದೊಡ್ಡದಾದಂತಹ ಇಷ್ಟು ಸಾಕ್ಷ್ಯಾಧಾರಗಳಿರುವಂತಹ ಇಷ್ಟು ದಾಖಲೆಗಳ ಒಂದು ಇನ್ವೆಸ್ಟಿಗೇಷನ್ ಒಳ್ಳೆ ರೀತಿಯಲ್ಲಾಗಿದೆ, ಇದಕ್ಕಿಂತ ಯಾವ ರೀತಿಯಾದಂತಹ ಸಾಕ್ಷ್ಯಗಳು ಬೇಕು ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ಈ ಮೂಲಕವಾಗಿ ಎಲ್ಲಾ ಆರೋಪಿಗಳನ್ನ ತತ್ಕ್ಷಣದಲ್ಲಿ ಅವರನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಆರ್ಡರ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದೆ ಅನ್ನೋ ರೀತಿಯಲ್ಲಿ ಈಗ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಆ ತನಿಖಾ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಪೊಲೀಸರು ಅಲರ್ಟ್ ಇದ್ದಾರೆ. ಬಹುತೇಕವಾಗಿ ಈಗ ಇರುವಂತಹ ಮಾಹಿತಿ ಪ್ರಕಾರವಾಗಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಕೂಡ ಅವರೇ ನೇರವಾಗಿ ಕೋರ್ಟ್ಗೆ ಹೋಗಿ ಶರಣಾಗತಿ ಆಗುತ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಈಗ ಸದ್ಯದ ಮಟ್ಟಿಗೆ ಪವಿತ್ರ ಗೌಡ ಮನೆಯಲ್ಲಿ ಅವರು ಇದ್ದಾರೆ, ಅವ್ರ ತಾಯಿಯವರು ಬಂದಿದ್ದಾರೆ, ಅಡ್ವೊಕೇಟ್ ಜೊತೆಯಲ್ಲಿ ಅವರು ಒಪಿನಿಯನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ನ ಈ ಒಂದು ತೀರ್ಪೇನಿದೆ, ಈ ತೀರ್ಪು ನಿಜಕ್ಕೂ ಕೂಡ ನಟ ದರ್ಶನ್ ಮತ್ತೆ ಉಳಿದ ಆರೋಪಿಗಳಿಗೆಲ್ಲರೂ ಕೂಡ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಮತ್ತೆ ಈ ತೀರ್ಪಿನ ಮೂಲಕವಾಗಿ ಎಲ್ಲರಿಗೂ ಒಂದು ಮೆಸೇಜ್ ಪಾಸ್ ಮಾಡಿದಂತಾಯಿತು. ಕೊಲೆ ಪ್ರಕರಣದ ಆರೋಪಿಗಳಿಗೆ ಹೈಕೋರ್ಟ್ ಅಲ್ಲಿ ಸಿಕ್ಕಂತ ಜಾಮೀನು ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಯಿತು ಅವೆಲ್ಲವೂ ಕೂಡ ವ್ಯತಿರಿಕ್ತ ಆಗಿರುವಂತದ್ದು. ಮತ್ತೆ ಈ ಆದೇಶವನ್ನ ಕೇವಲ ಆರೋಪಿಗಳಿಗಷ್ಟೇ ಕೊಟ್ಟಿರೋದಂತಲ್ಲ, ಇಡೀ ದೇಶದ ಎಲ್ಲಾ ರಾಜ್ಯದ ಹೈಕೋರ್ಟ್ಗಳ ಸೇರಿದಂತೆ ಕಾರಾಗೃಹಗಳಿಗೆ ಒಂದು ಮೆಸೇಜ್ ಪಾಸ್ ಮಾಡಿರುವಂತಹದ್ದಾಗಿರುವಂತದ್ದು. ಪೃಥ್ವಿರಾಜ್.